ಶಾಸಕರು ಹೇಳ್ತಾ ಇದ್ರು ಪಾಪ ದಲಿತರು ಅಂದ್ರೆ ಬರೇ ಜೈ ಹುಡಿಲಕರ ಕಾಂಗ್ರೆಸ್ದಾಗ ಅದು ರಾಜಶೇಖರ್ ಪಾಟೀಲ್ ಬಂದು ಜೈ ಹುಡ್ಲೇಕ ನೀ ಎಲ್ಲಿದ್ದಪ್ಪ 2021 ನೀನೇ ಜೈ ಹುಡಿದಲ್ಲ ಹೇಳ್ಬೇಕಾಯ್ತು ಅಂದ್ರ ಹುಮ್ನಾಬಾದಲ್ಲಿ ನಾವು ಒಂದು ಪೌರಭವನ ಕಟ್ಟಿದ್ದೇವೆ ಸುಮಾರು 3-4 ಕೋಟಿ ಕಟ್ಟಿ ಇವತ್ತು ಆ ಪೌರಭವನ ಶಾಸಕರಿಂದ ಉದ್ಘಾಟನೆ ಮಾಡಕ್ಕಾಗಿಲ್ಲ ಇವ್ರು ಪ್ರೆಸ್ದವ್ರ ಬರೀ ಅದೇ ಕೇಳ್ತಾರ ಪಾಪ ಚಂದನ್ ಇವರು ನಂಬರ್ 100% ಮಾರ್ಕ್ಸ್ ಬೀಳ್ತವ್ರಿಗೆ ಎಷ್ಟು 100% ಶಾಸಕನಾದಂದ್ರೆ ಹುಮ್ನಾಬಾದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹಾಕ್ತೀನಿ, ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಕ್ತೀನಿ. ವಿಠ್ಠಲರಾವ್ ಹೇಳ್ಯಾರಲ್ಲ ಮತ್ತೆ ಈಗ ಬಂದ ಚುರುಕ ಬಂದಾಗ ಕೇಳಬೇಕು ಎಲ್ಲಿ ಫ್ಯಾಕ್ಟರಿ ಕಟ್ಕೊಳಿದಾಗ ಅದನ ಎಲ್ಲಿ ಹುಮ್ನಾಬಾದ್ದಾಗ ಅದನ ಬೇಕಲ್ಲ ಫ್ಯಾಕ್ಟ್ರಿ 2.5 ವರ್ಷ ಆಯ್ತಲ್ಲ ಏನೋ ಪ್ರಾರಂಭ ಮಾಡ್ಬೇಕು ತಾನೆ ಇಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲಿದೆ ಎಲ್ಲ ನಾವು ಮಾಡಿದ್ಕೆ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಇವತ್ತು ನಿಮ್ಗೆ ಹೇಳ್ಬೇಕಾಯ್ತು ಅಂದ್ರ ಹುಮ್ನಾಬಾದಲ್ಲಿ ನಾವು ಒಂದು ಪೌರಭವನ ಕಟ್ಟಿದ್ದೇವೆ ಸುಮಾರು 3-4 ಕೋಟಿ ಕಟ್ಟಿ ಇವತ್ತು ಆ ಪೌರಭವನ ಶಾಸಕರಿಂದ ಉದ್ಘಾಟನೆ ಮಾಡಕ್ಕಾಗಿಲ್ಲ ಇವತ್ತು ಪ್ರೆಸ್ದವ್ರ ಬರೀ ಅದೇ ಕೇಳ್ತಾರ ಪಾಪ ನಾವು ಮಾಡಿರ್ತಕ್ಕಂಥ ಉದ್ಘಾಟನೆ ಮಾಡಕ್ಕಾಗಿಲ್ಲ ಅವ್ರಿಗೆ ಅದು ನೋಡಿ ಇವತ್ತು ಪರಿಸ್ಥಿತಿ ಏನಾಗಿದೆ ಸುಮಾರು 4 ಕೋಟಿ ರೂಪಾಯಿ ನೀವು ಖರ್ಚು ವೆಚ್ಚ ಮಾಡಿ ಇವತ್ತು ಮಾಡಿರ್ತಕ್ಕಂಥ ಕಾರ್ಯ ಶಾಸಕರೇ ನಾನು ಹೇಳ್ತಕ್ಕಂಥದ್ದು ಅಭಿವೃದ್ಧಿ ವಿಷಯದಲ್ಲಿ ಯಾವುದು ತಾರತಮ್ಯ ಬೇಡ. ನಿಮ್ಗ ಹುಮ್ನಾಬಾದ್ ಕ್ಷೇತ್ರದಿಂದ ನಿಮ್ಗ ಅವಕಾಶ ಕೊಟ್ಟಿದ್ದಾರೆ, ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಜನರ ಜೊತೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಾವು ಪ್ರಾಮಾಣಿಕತೆ ಪ್ರಯತ್ನ ಕೆಲಸ ಮಾಡ್ತಕ್ಕಂಥದ್ದು ಅದು ಮಾಡಿ. ಅದಕ್ಕೆ ಬಿಟ್ಟು ಹೇಳ್ರಿ ಮೊನ್ನವ್ರು ಹೇಳಿದ್ರಲ್ಲ ಎಲ್ಲಿ ಮಾಣಿಕ್ ಪ್ರಭು ಇದರಲ್ಲಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದಂತ ಗೋವಿಂದ ಕಾರಜೋಳ ಅವರು ಬಂದಾಗ ಮಾದಾರ ಚೆನ್ನಯ್ಯ ಶಾಸಕರು ಹೇಳ್ತಾ ಇದ್ರು ಪಾಪ ದಲಿತರು ಅಂದ್ರೆ ಬರೇ ಜೈ ಹುಡಿಲಕರ ಕಾಂಗ್ರೆಸ್ದಾಗ ಅದು ರಾಜಶೇಖರ್ ಪಾಟೀಲ್ ಬಂದು ಜೈ ಹುಡ್ಲೇಕ ನೀ ಎಲ್ಲಿದ್ದಪ್ಪ 2021 ನೀನೇ ಜೈ ಹುಡಿದಲ್ಲ ನೀವು ಎಲ್ಲಿದ್ದೀರಿ क्या सब यूं काबर थे पीछे सर कांग्रेस पार्टी ऐसा है जब बीदर डिस्ट्रिक्ट में जिला पंचायत का चुनाव होने के बाद जो जनरल सीट था जनरल सीट में सन्मान्य लक्ष्मण राव बुल्ला शेड्यूल कास्ट के आदमी है, शेड्यूल कास्ट के आदमी को उपाध्यक्ष बने सो यही कांग्रेस पार्टी यही राजशेखर पार्टी ये कांग्रेस पार्टी का ख्याल है. आप उनको सिद्धू पाटिल को मालूम नहीं कांग्रेस पार्टी क्या बोले तो आज उनको मालूम नहीं. आज हमारे रमेश दाखलगी को 5 साल के लिए एससी रिजर्वेशन बेंगलुरु को जाकर एससी रिजर्वेशन लाकर तालुक पंचायत में 5 साल तालुक पंचायत का अध्यक्ष बिठाए सो कौन है वो कांग्रेस पार्टी है और राजशेखर पाटिल है. और रमेश दाखलगी यहाँ पर ये जिंदा है भी, उनको भी पूछ सकते हैं. ये जो हमारे माध्यम स्नेहित लोग हैं ये लोग भी थोड़ा देखना है क्या होता है यहाँ पर है उनके साथ तुम पूछ सकते हैं. जब हम रिजर्वेशन के वास्ते बेंगलुरु गए थे वो मेरे साथ मौजूद थे. मैं ही जाकर रिजर्वेशन लाकर उसको तालुक पंचायत के अध्यक्ष बने. उससे पहला हुमनाबाद के नगर पूर्व सभा के अध्यक्ष हमारे शांतम्मा कट्टीबेनी को हमने बनाए और हमारे नीतू शर्मा को बनाए. नम ಇನ್ನೊಬ್ಬರು ಯಾರು ಹೇಳಿದ್ರು ಕಸ್ತೂರ್ಬಾಯಿ. ಇದೆಲ್ಲ ಮಾಡಿದ್ ಯಾರ್ರಿ ಹಿಂದೆ ಮಸ್ಕೂರಿ ಕೂಡ ನಾವು ಮಾಡಿದೀವಿ ಲೆಫ್ಟ್ ಶಿವರಾಜ್ ಸಿಂಧಿನ್ ಕೇಳಾಗ ಅಲ್ಲಿ ಮಾಡಿರೋ ತಾಲೂಕ್ ಪಂಚಾಯತ್ ಪಾಪರಿಗೆ ಬೊಗೋಜಿಯವ್ರು ಅವಾಗ ಏನಾಗದೆ ಅಂದ್ರೆ ಸಿದ್ದು ಪಾಟೀಲ್ ನಮ್ಮ ಸಂಕಟ ಇದ್ರು ಅವ್ರಿಗೆ ಪುಣೆಲ್ ಪಾಪ ಈಗ ಹೊರ ಹೋಗಿಂದ ಪುಣೆ ಅಂತ ಕಾಂಗ್ರೆಸ್ ಅವ್ರು ಏನ್ ಮಾಡತ್ತಾರ ಅವಾಗೆಲ್ಲ ಅವರಿಗೆ ಪುಣೆನಪ್ಪ ಏನೇನಾಯ್ತು ಏನೇನಿಲ್ಲ. ಇವತ್ತು ಮತ್ತೊಂದು ಕೇಳಿದ್ರೆ ನಾನು ಗೊಂಡ ಸಮಾಜದ ಅಭಿವೃದ್ಧಿಗೆ ನಾವು ಏನ್ ಬೇಕು ಎಲ್ಲರೂ ಹೇಳಿದಪ್ಪ ಏನ್ ಮಾಡಿದಿ ನನ್ಗಾವ್ದ ವಿಠ್ಠಲರಾವ್ ಇಲ್ಲೇ ಕುಂತಾನ ಕೇಳಿ ಹೋಗಿದ್ರಾಗ ಹೇಳಿದ್ರು ಅವ್ರು 25 ಲಕ್ಷ ಕೊಡ್ತೀನಿ ಅಂತ 20 ಪೈಸೆ ಬಿಡುಗಡೆ ಮಾಡಿದ್ರು. ಬರೇ ಮಾತು ಚತುರತನೆ. ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬ ಮಾಡ್ತಾರೆ, ಹೈಕೇರ್ ಬೀದರ್ ಹೋಗ್ತಾರ. ಆ ಪಾಪ ಅವ್ರ ನಾಯಕರು ಹುಟ್ಟುಹಬ್ಬ ಬಿಟ್ರು ಆ ಬರೇ ನಮ್ಮ ಬಗ್ಗೆನೇ ಮಾತಾಡೋದು. ನಮ್ಮ ಬಗ್ಗೆ ಇಷ್ಟೊಂದು ಅವ್ರಿಗೆ ಪ್ರೀತಿ ಅದಲ್ಲಪ್ಪ ಸಿದ್ದು ಪಾಟೀಲ್ಗೆ ಬಹಳ ಸಂತೋಷ ಅಲ್ಲ. ಎಲ್ಲಿ ಹೋದ್ರೆ ನಮ್ಗೆ ನೆನ್ಸ್ಕೋತಾರಲ್ಲ ಅದು ಬಹಳ ನನ್ಗೆ ಸಂತೋಷ ಅನಿಸ್ತದೆ.
ಆದ್ರೆ ನಿಮ್ಗೆ ಒಂದು ಹೇಳ್ತೀನಿ, ಹುಮ್ನಾಬಾದ್ದಾಗ ನಾವು ನ್ಯಾಷನಲ್ ರೋಡ್ ಮಾಡಿದೆವು. ಅದು ಪೂಜೆ ನಾ ಮಾಡಿ ಬಿಡ್ಲಿ ಅದು ತಯಾರು ಮಾಡಿ ನಾವು ಮಾಡಿದ್ರೆ ಅವ್ರು ಏನಂತಾರ ಉದ್ಘಾಟನೆ ಮಾಡಿದ್ರು. ಇನ್ನೊಂದು ರೋಡು ನಮ್ಮ ಕೂಬವ್ರು ಕೊಟ್ಟಿದ್ರು, ಆ ರೋಡ್ ಉದ್ಘಾಟನೆ ನಾ ಮಾಡಿದ. ಅಲ್ಲಿ ಭಾಷಣದಾಗ ಏನ್ ಹೇಳ್ತಾರ ಅಂದ್ರೆ ಆ ರೋಡು ಭಗವಂತ ಖೂಬಾ MP ಅವರು ಮತ್ತು ಕೇಂದ್ರದ ಸಚಿವರು ಕೊಟ್ಟಿರದ. ಇದು ಯಾರು ಕೊಟ್ಟಿದ್ದ ಬಾಯಿ ಬಿಚ್ಚಿದ್ರು? ಇದು ಯಾರು ಕೊಟ್ಟಿದ್ದ ಅಂದ್ರೆ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದ. ಅದು ಅಲ್ಲಿ ಅವ್ರ ಬಾಯಿಗೆ ಬಂದಿಲ್ಲ, ರಾಜಶೇಖರ್ ಪಾಟೀಲ್ರು ಅನುದಾನ ತಂದು ಮಾಡ್ಯಾರ ಅಂತ ಹೇಳಿ ಕೇಳ್ಬೋದು. ಇನ್ನೊಂದು ಅವಲ್ಲಿ ಮೀಡಿಯಾ ಕ್ಲಿಪ್ ಇದೆ, ಅಲ್ಲೇ ಹೇಳಿದವರು ಮತ್ತು ಇದು ರಾಜಶೇಖರ್ ಪಾಟೀಲ್ರು ಇಲ್ಲ ಬಸವರಾಜ ಬೊಮ್ಮಾಯಿ ತಂದಿದ್ರು. ಮತ್ತು ಈ ಎಲ್ಲ ನೀವು ಕೆಲಸ ಮಾಡ್ತಿದ್ದಿಲ್ಲಪ್ಪ, ನಿಮ್ಗೆ ನಿಂದು ಅದು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಮ್ದು ಏನಿಲ್ಲಪ್ಪ ಅದರಲ್ಲಿ. ಇವ್ರದ್ದು ಏನಿದೆ ಈ ಭಾಗ, ನಿಮ್ದು ಏನಿದೆ ಭಾಗ, ಇವ್ರದ್ದು ಏನಿಲ್ಲ, ದೊಡ್ಡ ಶೂನ್ಯ. ಎಲ್ಲಿ ಹೋದ್ರು ಬರೀ ಭರವಸೆ ಕೊಡೋದು, ನಾ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ಎಲ್ಲಿ ಕೊಡ್ತೀನಿ ಇಲ್ತನ. 2.5 ವರ್ಷದಾಗ ಏನ್ ಅಭಿವೃದ್ಧಿ ಆಗಿದೆ ಶಾಸಕರೇ? ದಯಮಾಡಿ ನಾನು ನಿನ್ನೆ ಮೊನ್ನೆ ಕೆಲವು ಹಳ್ಳಿಗಳಿಗೆ ಓಡಾಡ್ದ, ನಾನೇನ್ ರೋಡ್ ಮಾಡಿ ಬಂದಿನಿ ಅದೇ ರೋಡ್, ಯಾವ ರೋಡ್ ಹೋಗಿನಿ ಆ ರೋಡ್ CC ರೋಡ್ ಅಲ್ಲಿಗೆ ನಿಂತದ. ಇವ್ರು ಏನ್ ಮಾಡಿದ್ರು? ಚಂದ್ರಶೇಖರ್ ಪಾಟೀಲ್ ಇದ್ದಂಗ ಸುಮಾರು 70 ಕೋಟಿ 60 ಕೋಟಿ ಅಂದ್ರೆ ಈಗ 140-150 ಕೋಟಿ ಬಂದಿರ್ಬೇಕು ದುಡ್ಡು. ನೀವು ಎಲ್ಲಿ ಕೊಟ್ಟಿದಾರ ನೋಡಿ. ನಾವು ಇನ್ನೊಂದು ಹೇಳಿ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಕರಪ್ಷನ್ ಇವ್ರ ಕರಪ್ಷನ್ ಇವರು ನಂಬರ್ 1 100% ಮಾರ್ಕ್ಸ್ ಬೀಳ್ತು ಅವ್ರಿಗೆ. ಎಷ್ಟು? 100%. ಕೇಳಿ ಯಾರ ಬಿಜೆಪಿ ಭಾರತೀಯ ಜನತಾ ಪಕ್ಷದವರು ಪಾಪ ಏನಾಗ್ಯದ ಅಂದ್ರೆ ಇವ್ರು ಭಾರತೀಯ ಜನತಾ ಪಕ್ಷದಾಗ 2021 ಹೋದ್ರು, ಇವರು ಟಿಕೆಟ್ ಸಿಕ್ತು, MLA ಆದರು. ಯಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರ ಒಬ್ಬರಾದರೂ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ತಾ ಇದಾರ ಬಂಧುಗಳೇ? ದಯಮಾಡಿ ಅವರು ಹೇಳಿ, ಭಾರತೀಯ ಜನತಾ ಪಕ್ಷದ ಕೈ ಎತ್ತಿ ಹೇಳಿ, ಸರ್ ನಾವು ಮಾಡ್ತಾ ಇದ್ದೇವೆ, ನೀವು ಮಾಡ್ತಾ ಇದ್ದೇವೆ, ನಮಗೆ ಸಿಕ್ಕಿದೆ ಇಲ್ಲ. ಅಲ್ಲಿ ಯಾರು ಮಾಡ್ತಾ ಇದ್ರ ಬರೀ ಅವ್ರ ಕುಟುಂಬದವರು. ಇವತ್ತು JGM ಅವ್ರ ತಾವು ನೋಡಿದ್ರಿ, ದುಬುಲ್ಗುಂಡಿ ಬಗ್ಗೆ ನಂಗೆ ಜಾಧವ್ ಕೇಳ್ತಾ ಇದ್ರು ಮೀಡಿಯಾದವರು, ಸರ್ ದುಬುಲ್ಗುಂಡಿ ಘಾಟ್ಬೋದು ಅದು ಯಾರು ಮಾಡ್ಯಾರ ಶಾಸಕರಿಗೆ ಕೇಳಪ್ಪ. ಅದು ಆ ಕೆಲಸವನ್ನು ಯಾರು ಮಾಡ್ಯಾರ ಕೇಳು. ಮತ್ತೆ ಎಲ್ಲಿಗೆ ಬಂದದ? ಎಲ್ಲಿಂದಲಿಗೆ ಸಮಾಪ್ತಿ, ಏನು ಮುಂದೆ ಹೋಗಿಲ್ಲ. ಆ ಕೆಲಸ ಪೂರ್ತಿ ಕಳಪೆ ಮಟ್ಟದ ಆಗಿರ್ತಕ್ಕಂಥ ಕೆಲಸ. ಯಾರು ಇದಕ್ಕೆ ಜವಾಬ್ದಾರಿ? ನೀವೆಲ್ಲ ಅದಕ್ಕ ದುಬುಲ್ಗುಂಡಿ ಮಲ್ಲಿಕಾರ್ಜುನ್ ಕುಂತಾರ, ಪಾಪ ಉಪಾಧ್ಯಕ್ಷ ಬೇಕು, ಅಧ್ಯಕ್ಷ ಬೇಕು, ನಮ್ ಶಿವರಾಜ್ ನಿಮ್ಸೆಡಿ ಕುಂತಾನ, ಎಲ್ಲ ಸ್ಥಾನಮಾನ ಬೇಕು. ಇವತ್ತು ನೀವು ಎಚ್ಚರಿಕೆ ವಹಿಸ್ಬೇಕಲ್ಲಪ್ಪ. ಯಾರು ಮಾಡ್ತಾರ ಕೊನೆಯಲ್ಲಿ? ಯಾರು ಮಾಡ್ತಾರ? ಯಾರು ಜೋಡಿಸಿದ ಹೇಳು? ಭದ್ರೇಶ್ ಪಾಟೀಲ್. ಕೆಲಸ ಮುಗಿದದ? ಏನ ಮುಗಿದಿಲ್ಲ. ಅದಕ್ಕೆ ನೀವೆಲ್ಲ ಎಚ್ಚರಿಕೆ ತಗೋಬೇಕಲ್ಲ. ಅದು ಸರ್ಕಾರ ದುಡ್ಡು, ಕೇಂದ್ರ ಸರ್ಕಾರದಿರ್ಲಿ ರಾಜ್ಯ ಸರ್ಕಾರದಿರ್ಲಿ ಯಾವ್ದಾರ ಸರ್ಕಾರ ಇರಲಿ, ಸರ್ಕಾರ ದುಡ್ಡು. ಎಲ್ಲಿ ಹೋದ್ರಲ್ಲಿ ನೋಡ್ರಿ ನೀವು ಬರೀ ಕಳಪೆ ಮಟ್ಟದ ಕಾಮಗಾರಿ ಎಲ್ಲ ಊರಲ್ಲಿ ಎಲ್ಲಿ ಬೇಕಾದ್ರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಂದು ಕೂಡ ಕೇಳ್ತೀನಿ. ಇವತ್ತು ನಾನು ಕೂಡ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ನಾನು 17 ವರ್ಷ ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ತಾವೆಲ್ಲ ಕೊಟ್ಟಿದ್ರಿ. ನನ್ನ ಅವಧಿ ಕೂಡ ತೆಗೀರಿ. ನಾನು KRDಯಲ್ಲಿ ಎಷ್ಟು ಕೊಟ್ಟಿದ್ದೀನಿ, ನಿರ್ಮಿತಿ ಕೇಂದ್ರಕ್ಕೆ ಎಷ್ಟು ಕೊಟ್ಟಿದ್ದೀನಿ. ನಾನೇ ಸತ್ಯ ಹರಿಚಂದ್ರ ಅಂತ ನಾನು ಹೇಳಂಗಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ಟಿದ್ದೀನಿ. ನನಗೆ ಭವಿಷ್ಯ ಹಿಂಗೆ ಅನಿಸ್ತದ, ಅವ್ರು 1 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ನಾನು KRDಗಾಗ್ಲಿ ಮತ್ತ ನಿರ್ಮಿತಿ ಕೇಂದ್ರಕ್ಕಾಗ್ಲಿ ನಾನು ಅಷ್ಟು ದುಡ್ಡು ಕೊಟ್ಟಿಲ್ಲ. ಎದುರಿದೆ ಇದು ಎಲ್ಲ ತರಿಸೋಣ. ಯಾವಾಗ ಚೇರ್ಮನ್ ಚರ್ಚೆ ಆಗ್ತದ, ಪೂರ ಗೌರ್ಮೆಂಟ್ ಲಿಸ್ಟ್ ಬರ್ತದ. ರಾಜಶೇಖರ್ ಪಾಟೀಲ್ ಇದ್ದಾಗ ಏನಾಯ್ತು, ನೀ ಇದ್ದಾಗ ಏನಾಯ್ತು, ಯಾರಿದ್ದಾಗ ಏನಾಯ್ತು, ಎಲ್ಲರೂ ಕೂಡ ಬರ್ತದೆ. ಅದಕ್ಕೂ ಕೂಡ ಅವಕಾಶ ಇಲ್ಲ. ಹಿಟ್ ಅಂಡ್ ರನ್. ನಾ ಅಲ್ಲಿ ಬರ್ತೀನಿ ಧರ್ರ ಓಡೋದು, ನಾ ಇಲ್ಲಿ ಬರ್ತೀನಿ ಧರ್ರ ಓಡೋದು. ಎಲ್ಲಿ ಕೂಡ ಅಲ್ಲಿ ಬಂದು ಜವಾಬ್ದಾರಿಯಿಂದ ನಾನು ಇದು ಮಾಡಿದ್ದೀನಿ ಅಂತ ಹೇಳಕ್ ಇಚ್ಛಾಶಕ್ತಿ ಇಲ್ಲ. ಅದಕ್ಕೂ ಕೂಡ ಶಕ್ತಿ ಬೇಕು. ಅದು ಒಂದು ಹೇಳ್ತಾರೆ ನೋಡ್ಬೇಕಾದ್ರೆ, ಪಾಪ ಎಲ್ಲಿ ಹೋದ್ರಲ್ಲಿ ದಮ್ಮದ ತಾಕತ್ತದ, ತಾಕತ್ತದ ದಮ್ಮದ. ನಾಲ್ತೀನಿ ಈ ದಮ್ಮು ತಾಕತ್ತು ಎಲ್ಲಿಂದ ಬಂದು 2023 ಕೊನೆ ಇಲ್ಲ. ಹಿಂದೆ ಆ ಸ್ವರ್ಗೀಯ ಶರಣಪ್ಪ ರೆಡ್ಡಿ ಮನೆಗೆ ಹೋಗ್ಬೇಕಾದ್ರೆ ಇವ್ರು ದಮ್ಮು ತಾಕತ್ತು ಎಲ್ಲಿ ಹೋಗಿತ್ತೋ ಕೊನೆ ಇಲ್ಲ. ದಮ್ಮು ತಾಕತ್ತು ಶರಣಪ್ಪ ರೆಡ್ಡಿ ಮನೆಗೆ ಹೋಗ್ಬೇಕಾದ್ರೆ ಭೀಮರಾವ್ ಪಾಟೀಲ್ಗೆ ಬಂದು ಭೀಮರಾವ್ ಪಾಟೀಲ್ ಬಾರೋ ಎಣ್ಣೆ ಕರ್ಕೊಂಡು ಜಬರ್ದಸ್ತಿ ಹೋಗಿ. ಮತ್ತೆ ಅವಾಗ ದಮ್ಮು ತಾಕತ್ತು ಎಲ್ಲಿ ಹೋಗಿತ್ತು? ಇವತ್ತು ಯಾಕೆ ಬಂದಿದೆ ನನಗೆ ಗುಣ ಇಲ್ಲ. ಎಲ್ಲ ನೋಡ್ರಿ ಭಾಷಣ ಮಾಡಿದ್ರು, ದಮ್ಮದ ತಾಕತ್ತದ. ದಮ್ಮು ತಾಕತ್ತು ಮುಂದಿನ ದಿನಗಳಲ್ಲಿ ತೋರ್ಸೋಣ. ನಮ್ಮ ದಮ್ ಏನದ, ನಮ್ಮ ತಾಕತ್ತು ಈಗ ಏನಿದೆ, ದಮ್ಮು ತಾಕತ್ತೆ ನೋಡ್ಬೇಕಂತೀನಿ ಇನ್ನೊಂದು ದಮ್ಮು ತಾಕತ್ತೆ ನೋಡೋಣ. ಅದಕ್ಕೆ ನಾವು ರೆಡಿ.
ಯಾಕಂದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಬಸವಣ್ಣನ ಗರ್ಭಭೂಮಿ ಯಾವುದೂ ಬೇಡ, ಸಭ್ಯತೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಾಕಷ್ಟು ಸಲ ಡಿಮಾಂಡ್ ಮಾಡಿದ್ರು ಕೂಡ ರಿಕ್ವೆಸ್ಟ್ ಮಾಡಿದ್ರು ಬೇಡ, ಅವ್ರಿಗೆ ದೇವ್ರು ಒಂದಿನ ಒಳ್ಳೆ ಬುದ್ಧಿ ಕೊಟ್ಟನು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೋ ಬುದ್ಧಿಗೆ ಅವ್ರಿಗೆ ಭೇಟಿನೇ ಆಗಲ್ದು. ಅದಕ್ಕೆ ನಾನೇನು ಹೇಳ್ತಕ್ಕಂಥದ್ದು, ನಾವು ಯಾರು ಕೂಡ ನಾವಾಗಿ ಅವ್ರ ಜೊತೆ ನಮ್ಗೆ ಯಾವುದೂ ಇದು ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ಯಾರೇ ಶಾಸಕರು ನಿನ್ನೆ ಹಾರ್ಕೋಡ್ ಅಪ್ಪಾಜಿ ಬಲ್ ಹೋಗಿದ, ಶರಣು ಸಲಗರು ಸಿಕ್ಕಿದ್ರು ನೋಡಿ. ಹಿಂದೆ ನಿಮ್ಗೆ ಯಾಕೆ ಹೇಳ್ತೀನಿ ಕೇಳಿ, ಮಿರಾಜುದ್ದೀನ್ ಪಾಟೀಲ್ 94ರಲ್ಲಿ ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರಿಗೆ ಡಿಫೀಟ್ ಕೊಟ್ಟರು. ಸೋಲು ಗೆಲುವು ಇದ್ದೇ ಇದೆ. ಇವೇನು ತಿಳ್ಕೊಂಡಿದ್ದೀರ MLA ಇವತ್ತು 100 ವರ್ಷ ಆದ್ರೂ ಇವನೇ MLA ಇರ್ತಾರೆ ಅಂತ ತಿಳ್ಕೊಳ್ಳೋದು ಪಾಪ ಅವನಿಗೆ ಆ ಭಾವನೆ ಇದೆ. ಮಿರಾಜುದ್ದೀನ್ ಪಾಟೀಲ್ರು ಬಸವರಾಜ ಪಾಟೀಲ್ರವ್ರಿಗೆ ಸೋಲ್ಸಿದ ಮ್ಯಾಗ 96ರಾಗೆ ಬಸವರಾಜ ಪಾಟೀಲ್ರವರು ವಿಧಾನ ಪರಿಷತ್ತಿನ ಸದಸ್ಯರಾದರು. ಎಷ್ಟು ಗೌರವದಿಂದ ಮಿರಾಜುದ್ದೀನ್ ಪಾಟೀಲ್ರವರು ಮಂತ್ರಿಗಳಾಗಿದ್ದರು. ಎಲ್ಲಾದರೂ ಸಭೆ ಸಮಾರಂಭಗಳಲ್ಲಿ ಹೋದರೆ ಮಿರಾಜುದ್ದೀನ್ ಪಾಟೀಲ್ ಸಾಹೇಬರು ಬಸವರಾಜ ಪಾಟೀಲ್ ನೋಡಿದ್ರೆ ಮೊದಲು ಬಸವರಾಜ ಪಾಟೀಲ್ರಿಗೆ ಹಾರ ಹಾಕ್ರಿ, ಬಸವರಾಜ ಪಾಟೀಲ್ರಿಗೆ ಶಾಲ್ ಹಾಕ್ರಿ, ಬಸವರಾಜ ಪಾಟೀಲ್ ಪೈಲ ಕುಂಡ್ರಲಿ, ನಾನು ಆಮೇಲೆ ಕುಂಡ್ರಿತೀನಿ ಅಂತ ಮಿರಾಜುದ್ದೀನ್ ಪಾಟೀಲ್. ಅದು ಸೌಜನ್ಯ. ಸೋಲು ಗೆಲುವು ಮುಖ್ಯ ಅಲ್ಲ. ಮಿರಾಜುದ್ದೀನ್ ಪಾಟೀಲ್ ಸಂಗಡ ನಾವು ಸೋತಿದ್ವು, ಅವ್ರಿಗೂ ನಾವು ಸೋಲ್ಸಿದ್ದೆವು. ಮತ್ತು ಎಂದೂ ಕೂಡ ನಮ್ಗೆ ಅವರಿಗೆ ವೈಮನಸ್ಸು ರಾಜಕೀಯ ಬಂದಾಗ, ಚುನಾವಣೆ ಬಂದಾಗ ನಾನೇ ಎಂಬುದು ಸ್ವಾಭಾವಿಕ ಇದೆ. ಅವರು ನಮಗೆ ಹೇಳ್ತಿರು, ನಾವು ಮತ್ತು ಮುಂದೆ ಯಾವಾಗಾದ್ರೂ ಸಿಕ್ಕಾಗ ಕ್ಯಾ ಪಾಟೀಲ್ ಸಾಬ್ ಕೈಸೆ ಅಚ್ಚ ಐಕ್ಯಾನಿ, ಬಟ್ ನಾವು ಕೂಡ ಅವ್ರಿಗೆ ಅಷ್ಟೇ ಸಾಬ್ ಅಂಬತ್ತನ ಮಾತಾಡ್ತೇವೆ. ಆ ರೀತಿ ಸಂಬಂಧಗಳು, ಆ ರೀತಿ ಪ್ರೀತಿ ವಿಶ್ವಾಸ ನೋಡಿ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸೋತಿದಾರ, ಯಾರ್ಯಾರು ಗೆದ್ದಿದಾರ, ಯಾರು ಸೋಲು ಗೆಲುವು ಮುಖ್ಯ ಅಲ್ಲ. ನಾವೆಲ್ಲರೂ ಮಾನವೀಯತೆ, ನಾವು ಮನುಷ್ಯನಾಗಿ ಬದುಕಬೇಕು. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ಇವ್ರದ್ದು ಒಂದು ಕಾರಣಗಳಿಲ್ಲ, ಇವ್ರದ್ದು 100 ಕಾರಣ ಹೇಳಿದ್ರೆ ಮತ್ತು ನಮ್ಮದು ಬರೇ ಕಾರ್ಯಕರ್ತರ ಸಭೆ ಬಿಟ್ಟು ಬರೀ ಇವನ ಬಗ್ಗೆನೇ ಮಾತಾಡ್ಬೇಕಾಯ್ತದ. ಅವನ ಬಗ್ಗೆ ಮಾತಾಡಿದಾಗ ವೇಸ್ಟ್. ಬೇಡ. ನಾನೇನು ಹೇಳ್ತಾ ಇದ್ದೀನಿ, ನೀವು ದಯಮಾಡಿ ಕಾರ್ಯಕರ್ತರು ಒಗ್ಗಟ್ಟಾಗ್ರಿ. ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಮುನ್ಸಿಪಾಲ್ಟಿ, ಇವತ್ತು ದಯಮಾಡಿ ನೀವು ಅವ್ರಿಗೆ ಕರೆದಿಲ್ಲ, ಇವ್ರಿಗೆ ಕರೆದಿಲ್ಲ, ಇದೆಲ್ಲ ನಿಮ್ಮ ಮನಸ್ಸಿನಾಗ ಇಟ್ಕೋಬೇಡ್ರಿ. ಯಾಕಂದ್ರೆ ಪಕ್ಷ ಸಂಘಟನೆ ಆಗ್ಬೇಕು. ಪಕ್ಷ ಸಂಘಟನೆ ಆದರೆ ನಾವೆಲ್ಲರೂ ಕೂಡ ಸಂಘಟಿತರಾಗ್ತೀವಿ. ಪಾಪಕ್ಕೆ ಈ ಮಹಿಳೆ ಆಕಿ ಓಲ್ಕಾ ರಾಣಿಯವರು ಪಾಪ ಧೈರ್ಯ ಮಾಡಿ ಇಲ್ಲಿ ಮೇಲ್ಗಡೆ ಬಂದು ಮೈಕ್ ಹಿಡ್ಕೊಂಡು ಕೆಲವು ವಿಚಾರಗಳು ಅವ್ರು ವ್ಯಕ್ತಪಡಿಸಿದ್ರು. ಪಾಪ ಅವ್ರು ಹೇಳಿದ್ರು ಅವ್ರಿಗೆ ಇರ್ತಕ್ಕಂಥದ್ದು ಯಾವ ರೀತಿ ಇದೆ ಪಕ್ಷದ ಬಗ್ಗೆ, ಅದ್ರ ಬಗ್ಗೆ ಭಾಳ ಮಾತು ಫಸ್ಟ್ ಮೊದಲನೇ ಸಲ ಸ್ಟೇಜಿಗೆ ಬಂದು ಮಾತಾಡಿದಂಗೆ ಕಾಣಿಸ್ತದ. ಪಾಪ ಅವ್ರು ಭಾಳ ಒಳ್ಳೆ ರೀತಿಯಿಂದ ಸಲಹೆಗಳು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ, ನಾವು ಯಾರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲೆಲ್ಲ ಬುದ್ಧಿಜೀವಿಗಳಿದ್ರಿ, ಯಾರು ಕೂಡ ಕಡಿಮೆ ಇಲ್ಲ. ನಮ್ಮಲ್ಲಿ ಏನು ಹೇಳಿದ ಪ್ರಕಾರ ಏನು ರೀತಿ ಇದೆ ಅಂತಂದ್ರೆ, ಸ್ವಲ್ಪ ನಾನು ದೊಡ್ಡವ, ನೀ ದೊಡ್ಡವ, ನನಗೆ ಹೇಳಿಲ್ಲ, ನಿನಗೆ ಹೇಳಿಲ್ಲ. ವೀರೇಶ್ ಮೈನುದ್ದೀನ್ ಆಜುನೇ ಕುಂತಾರ. ವೀರೇಶಿಗೆ ಕೇಳಿದ್ರೆ ಮೈನುದ್ದೀನ್ ಕುಣೆ ಇರಲ್ಲ, ಮೈನುದ್ದೀನ್ ಕೇಳಿದ್ರೆ ವೀರೇಶ್ ಕುಣೆ ಇರಲ್ಲ. ಇದು ನಮ್ಮ ಪರಿಸ್ಥಿತಿ. ಇದರಿಂದ ಡಿಫೆಕ್ಟ್ ಆಗತ್ತದ. फैज साहब आप भी सुनिए, आप बोले सो आपका भांजा को मालूम होता, उन्होंने बोले सो तुम्हारे को मालूम होता. यही तो गलती हो रहा कांग्रेस पार्टी में, और कुछ नहीं. ಮತ್ತೆ ಎಲ್ಲರೂ ಅವ್ರವ್ರ ಕೆಲಸ ಇರ್ತದೆ, ಎಲ್ಲರೂ ಕೂಡ ಬರ್ತಾರೆ. ಇದು ಹೆಂಗಲ್ಲ ನಮ್ಮ ದುರ್ಭಾಗ್ಯ. ಈಗ ವಿಠಲ್ರಾವ್, ನಮ್ಮ ಕಂಠಪ್ಪ, ಅಣ್ಣಪ್ಪ ಎಲ್ಲ ಅವ್ರವ್ರಿದ್ರು ಕೂಡ ಬರ್ತಾರೆ. ಮತ್ತೆ ನಾವು ಯಾವಾಗ ಕೇಳಿದ್ರೆ ಸ್ವಲ್ಪ ಅವ್ರು ಭೇಟಿನೇ ಆಗಿಲ್ಲ ಅಂತಾರೆ. ಇದು ಏನಿದೆ ಪಕ್ಷ, ನಾವೆಲ್ಲರೂ ಕೂಡಿ ಪಕ್ಷ ಬಲವರ್ಧನೆ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕತೆ ಮಾಡಬೇಕಾಗಿದೆ. ಇವತ್ತು ಭಾಳಷ್ಟು ಅಧ್ಯಕ್ಷರ ಮ್ಯಾಗೂ ಕೂಡ ಭಾಳಷ್ಟು ಜವಾಬ್ದಾರಿಗಳಿವೆ. ಇವತ್ತು ಸಿಟಿ ಅಧ್ಯಕ್ಷ ಇರ್ಬೋದು, ಗ್ರಾಮೀಣ ಭಾಗದ ಅಧ್ಯಕ್ಷ ಇರ್ಬೋದು, ಯೂತ್ ಅಧ್ಯಕ್ಷ ಇರ್ಬೋದು. ಇವತ್ತು ಭಾಳಷ್ಟು ಸಂಘಟನೆ ನಾವು ಬರೀ ಸುಮ್ಮನೆ ಯಾವಾಗ ಒಂದು ಸಭೆ ಸಮಾರಂಭ ಮಾಡಿ ನಾವು ಕರೆದು ಮಾತಾಡಿದ್ರೆ ಅವರು ಕೂಡ ಸಮಾಧಾನ ಆಗಂಗಿಲ್ಲ. ಕಾರ್ಯಕರ್ತರು ನಾವು ನಿಕಟವಾಗಿ ಕಾರ್ಯಕರ್ತರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು. ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು. ಅವಾಗೇ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗ್ತದ. ಅದಕ್ಕೆ ನಾವು ದಯಮಾಡಿ ಇವತ್ತು ಚುಡುಗುಪ್ಪಲಿಂದ ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ಹಳ್ಳಿಕೇಡದಲ್ಲಿ ರಾಜೇಶ್ವರಿ ಇರ್ಬೋದು, ದುಗುಲ್ಗುಂಡಿ ಇರ್ಬೋದು, ಘಾಟ್ಬೋಳ್ ಇರ್ಬೋದು, ಲಾಸ್ಟಿಗೆ ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ನಾವು ಒಂದು ಸಭೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ದಯಮಾಡಿ ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಇವತ್ತ ಮಹಾತ್ಮ ಗಾಂಧಿ ನರೇಗಾ ಇವತ್ತು ಏನು ಮಾಡಿದ್ದಾರೆ ನೋಡಿ ಇವರು ಕೇಂದ್ರ ಸರ್ಕಾರ. ರಾಮ್ಜಿ ದಿ ರಾಮ್ಜಿನ ಏನು ಜಿ ರಾಮ್ಜಿ ಇದು ನೋಡಿ. ಇವತ್ತ ದೇಶಕ್ಕಾಗಿ ಬಲಿದಾನ ಕೊಟ್ಟಿರ್ತಕ್ಕಂಥ ಇವತ್ತು ಇಂದಿರಾ ಗಾಂಧಿಯವರು
ಇವತ್ತು ರಾಜೀವ್ ಗಾಂಧಿಯವರು ದೇಶಕ್ಕಾಗಿ ಬಲಿದಾನ ಕೊಟ್ಟಿರ್ತಕ್ಕಂಥ ಅದು ಗಾಂಧಿ ಫ್ಯಾಮಿಲಿ. ಇವತ್ತು ನೋಡಿ, ಇವತ್ತು ಅಧಿಕಾರಕ್ಕಾಗಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದರೆ ನಾನಿ ನಾವು ಪೈಪೋಟಿ ಮಾಡ್ತೇವೆ. ಒಂದು ದೇಶದ ಪ್ರಧಾನಮಂತ್ರಿ UPA ಗೌರ್ಮೆಂಟ್ ಬಂದಾಗ 192 2 ಸಲ ಬಂದಾಗ ಅವ್ರಿಗೆ ಪ್ರಧಾನಮಂತ್ರಿ ಆಗ್ರಿ ಅಂದ್ರು ಕೂಡ ಸೋನಿಯಾ ಗಾಂಧಿ ಅಂದರು ಇಲ್ಲ, ರಾಹುಲ್ ಗಾಂಧಿ ಅಂದರು ಇಲ್ಲ. ಯಾರಿಗೆ ಮಾಡಿದ್ರು? ಇವತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತ ಏನು ಇದು ಇದ್ದಾರ, ಇವತ್ತೆಲ್ಲ ಫೈನಾನ್ಷಿಯಲಿ ಏನು ತಜ್ಞರಿದ್ದಾರ, ಇವತ್ತು ಅವ್ರಿಗೆ ಮಾಡಿ ಇವತ್ತ UPA ಗೌರ್ಮೆಂಟ್ದಲ್ಲಿ 2 ಸಲ ಈ ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಅವಕಾಶ ಅದು ಯಾರಾದರೂ ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಬರೀ ಕಾಂಗ್ರೆಸ್ ಪಕ್ಷದಲ್ಲೇ ಸಿಗ್ತದ, ಇದು ಎಲ್ಲಿ ಬೇರೆ ಸಿಗೋದಿಲ್ಲ. ಇವತ್ತು ನೋಡಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಎಷ್ಟು ಉನ್ನತವಾದಂಥ ಸ್ಥಾನದಲ್ಲಿ ಹೋಗಿದ್ದಾರೆ. ಇವತ್ತು ನಮ್ಗೆ ಅವ್ರಿಗೆ ಭಾಳ ಸಂಬಂಧ ಇದೆ. ಇವತ್ತು AICC ಅಧ್ಯಕ್ಷ ಅಂದ್ರೆ ನಮಗೇನಪ್ಪ, ನಮಗಷ್ಟು ಇವತ್ತು ದೇಶದಲ್ಲಿ ಇವತ್ತು ಗಾಂಧಿ ಪರಿವಾರ ಕುಂದಿರ್ತಕ್ಕಂಥ ಕುರ್ಚಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಇದು ಭಾಳ ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ. ಅದಕ್ಕೆ ಪಕ್ಷ ಸಂಘಟನೆ ನಮ್ದೆಲ್ಲರ ಜವಾಬ್ದಾರಿ ಇದೆ. ಇವತ್ತೆಲ್ಲರೂ ಕೂಡ, ಯಾಕಂದ್ರೆ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆ ಮಾಡಿದೆವು ಅಂದ್ರೆ ನಮ್ಮ ಪಕ್ಷಕ್ಕೆ ಯಾವಾಗಲೂ ಕೂಡ ಹಿನ್ನಡೆ ಆಗೋದಿಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ಇದೆ, ನಾವು ಒಂದು ಪರಿವಾರದಲ್ಲಿ 4 ಜನ ಅಣ್ತಂಬರಿದ್ದೇವೆ ಅಂದ್ರೆ ಅಲ್ಲೇ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಇದು ಒಂದು ಕಾಂಗ್ರೆಸ್ ಪಕ್ಷ, ಇವತ್ತೇನೋ ಸಮಸ್ಯೆಗಳು ಇರ್ತಾವೆ, ನೀ ನಮ್ಮ ದಯಮಾಡಿ ಅದೆಲ್ಲರೂ ಕೂಡ ಬದಿಗೊತ್ತಿ ತಾವು ಒಗ್ಗಟ್ಟಾಗಿ, ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿರಿ. ಇಲ್ಲಿ ಬಂದು ಅವನು ಮಾತಾಡೋದು ಏನೂ ಮಾತಾಡೋದು ಅವ್ರಿಗೆ ಗುರ್ತಾಗ ಹೊರಗಿನ ಪಕ್ಷದವರಿಗೆ ಈ ಕಾಂಗ್ರೆಸ್ದಾಗ ಇವ್ರಿಗೆ ಒಗ್ಗಟ್ಟಿಲ್ಲ, ನಾ ಇವನಿಗೆ ಹಚ್ಚಬೇಕು ಬೆಂಕಿ, ಇವನಿಗೆ ಹಚ್ಚಬೇಕು ಬೆಂಕಿ ಅಂತ ಅವ್ರು ಅದರಲ್ಲೇ ತೊಡಗಿದ್ದಾರೆ ಬೇರೆ ಪಕ್ಷದವರು. ಅದ್ರ ಸಲುವಾಗಿ ಇವೆಲ್ಲ ಮುಂದೆ ಬರ್ತಕ್ಕಂಥದ್ದಿಂದಲ್ಲಿ ನಮ್ದೆಲ್ಲ ಈ ಗ್ಯಾರಂಟಿ ಅಧ್ಯಕ್ಷರು ಸದಸ್ಯರು ಕೂಡ ಅವ್ರ ಮೇಲೆ ಇನ್ನೂ ದೊಡ್ಡ ಜವಾಬ್ದಾರಿ ಇದೆ. ಅವ್ರಿಗೆ ಇನ್ನೂ 1 ತಿಂಗಳ ಅವಧಿ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಹೋದ್ರೆ ಎಲ್ಲರೂ ಕೂಡ ಬದಲಾವಣೆ ಮಾಡಬೇಕಾಗ್ತದ. ಯಾಕಂದರೆ ಪಾರ್ಟಿ ಮತ್ತು ಇವರು ಇಡೀ ಕ್ಷೇತ್ರ ತುಂಬ ಇವರು ಪ್ರವಾಸ ಮಾಡಬೇಕು. ಅದು 1 ತಿಂಗಳ ಅವಧಿಯಲ್ಲಿ ಮುಕ್ತಾಯ ಆಗಿಲ್ಲ ಅಂದ್ರೆ ಕಮಿಟಿನೂ ಬರ್ಕಾಸ್, ಅಧ್ಯಕ್ಷರು ಬರ್ಕಾಸ್. ಯಾಕಂದ್ರೆ ಈಗ ಏನಿದೆ ಹೇಳಿ, ನಾವು ಎದು ಸೇಲ್ ಮಾಡಿದ್ದೀವಿ, ಇದು ಕಾರ್ಯಾಚರಣೆ ಬರಬೇಕು. ಇದೆಲ್ಲ ಮನೆ ಮುಟ್ಟಬೇಕು. ಮನೆ ಮುಟ್ಟಿದೆಯಾ ಇಲ್ಲ, ಇವತ್ತೆಲ್ಲ ನಮ್ಮ ತಾಯಂದ್ರಿಗೆ ಸಿಗ್ತಾ ಇದೆಯಾ ಇಲ್ಲ. ನಾವು ಬರೇ ಇಲ್ಲಿ ಕುಂತು ತಾಲೂಕ್ ಪಂಚಾಯತ್ದಾಗ ಇವಾಗ ಬಾಜು ಕುಂಡ್ರಿಸ್ ಬರೇ ಮೀಟಿಂಗ್ ಮಾಡಿದ್ರೆ ಹೊಟ್ಟೆ ತುಂಬಲ್ಲ. ಇವತ್ತು ಕ್ಷೇತ್ರ ವ್ಯಾಪ್ತಿ ನೀವು ಪ್ರವಾಸ ಮಾಡಿ ಅಲ್ಲೆಲ್ಲ ಹೋಗಿ ಆ ಜನರ ಮಧ್ಯದಲ್ಲಿ ಸೇರಿ, ಯಾಕಂದ್ರೆ ಆ ಕಾರ್ಯಕ್ರಮದಲ್ಲಿ ನನಗೆ ಯಾರಿಗೆ ಬರ್ಲಕ್ಕೆ ಬರಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ. ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವೇ ಹೋಗ್ಬೇಕಾಗ್ತದ. ನೀವು ಹೋಗಿ ಮೀಟಿಂಗ್ ಅಟೆಂಡ್ ಆಗ್ರಿ. ಇದು ಎಲ್ಲ ಕಡೆ ಮುಡ್ತಾ ಇದೆಯಲ್ಲ ಅನ್ನೋದು ಮುಡಿಸ್ತಕ್ಕಂಥ ಪ್ರಮಾಣಿಕತೆ ಪ್ರಯತ್ನ ಮಾಡಿರಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿದ್ದೀವಿ. ಯಾಕಂದ್ರೆ ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಮ್ಯಾನಿಫೆಸ್ಟೋ ಬಂದಿತ್ತು ಎಲ್ಲನೂ ಕೂಡ ನಾವು ಕೊಟ್ಟಿದ್ದೀವಿ. ಬೇರೆಯವ್ರ ಥರ ಬರೀ ಸುಳ್ಳು ಹೇಳಿ ಹೋಗ್ತಕ್ಕಂಥದ್ದು ಇದರಲ್ಲಿ ನಾವಿಲ್ಲ. ಅದಕ್ಕೆ ದಯಮಾಡಿ ಇನ್ನೂ ಅನೇಕ ಕೆಲಸಗಳಿವೆ. ಡಿಗ್ರಿ ಕಾಲೇಜ್ ನಾವು ಮಾಡಿದೆವು, ಚುಡುಗುಪ್ಪದಾಗ ಫೈರ್ ಬ್ರಿಗೇಡ್ ಆಫೀಸ್ ನಾವು ಮಾಡಿದೆವು, ಮುನ್ಸಿಪಾಲಿಟಿ ಬಿಲ್ಡಿಂಗ್ ನಾವು ಮಾಡಿದೆವು. ಪಾಪ ಅವ್ರಿಗೆ ತಿಳಿಯೋದ್ರಿಗೆ ಏನೂ ಮಾಡಿಲ್ಲ ಅಂತಾರೆ. ಇವತ್ತ ಏನು ನಿಮ್ಮದು ತಾಲೂಕ್ ಪಂಚಾಯತ್ ಆಫೀಸ್ ಆಗ್ತಾ ಇದೆಯಲ್ಲ, ತಾಲೂಕ್ ಪಂಚಾಯತ್ ಯಾವ್ದು ಎಲ್ಲಿ ಮಿನಿ ವಿಧಾನಸೌಧ. ಮಾಧ್ಯಮ ಸ್ನೇಹಿತರೆ, ಮಿನಿ ವಿಧಾನಸೌಧ ಇವರೇನು ಶಾಸಕರು ವಿಶೇಷವಾದಂಥ ಅನುದಾನ ತಂದಿದ್ದಿಲ್ಲ. ನಮ್ಮ ಇದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಕೇಳಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 16 ಪಟ್ಟಣಗಳಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಚಾಲನೆ ನೀಡಿದೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ 50% ಕಂದಾಯ ಇಲಾಖೆಯಿಂದ 50% ಕಲ್ಯಾಣ ಕರ್ನಾಟಕದಲ್ಲಿ. ಇವ್ರು ನಾ ಮಾಡಿ ಏನು ಮಾಡಿದಪ್ಪ ನೀನು? ಇದೇನು ಇವ್ರು ತಂದ್ರ ದುಡ್ಡು? ಇದು 16 ಕಡೆಗೆ ಕೊಟ್ಟಿದ್ದಾರೆ. ಆ ಪಾಲಿಸಿ ಮೇಡಮ್ನಲ್ಲಿ ಇದೂ ಬಂದಿದೆ. ನಾವು ಜಾಗ ನೋಡಿದ್ದೀವಿ, ನಿಮಗೆಲ್ಲ ಕರ್ಕೊಂಡು ಹೋಗಿದ್ದೇವ. ಇವತ್ತು ಡಿಗ್ರಿ ಕಾಲೇಜ್ ಕಟ್ಟಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಯಿತು ಗುಣದನ. ಆ ಜಾಗ ಹುಡುಕ್ಬೇಕಾದ್ರೆ ಚುರುಗುಪ್ಪದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ನಿಮ್ಗೆ ಗುರ್ತದನ. ಅದಕ್ಕೆ ನಾನೇನು ಹೇಳ್ತೀನಿ, ದಯಮಾಡಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಕೂಡ ದಯಮಾಡ್ತು ಜನರ ಮಧ್ಯದಲ್ಲಿ ತರ್ರಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಭಾಳ ಬುದ್ಧಿಜೀವಿಗಳಿದ್ರಿ, ಭಾಳಷ್ಟು ಹುಷಾರಿದ್ರಿ, ಹೈ ಇಂಟೆಲಿಜೆಂಟ್ ಕೂಡ ಇದ್ರಿ. ಆದರೆ ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ಅಲ್ಲಿ ಯಾಕೋ ನಿಮ್ಮ ಕೈನೇ ಹೋಗಂತ. ಈ ವಿಜಯಕುಮಾರ್ ವಕೀಲರು ಬರೀ ಹಾಕ್ತಾರೆ, ಅವ್ರದ್ದು ಒಬ್ಬರದೇ ಹಾಕೋತಾರ. ಅವ್ರು ಏನು ಅಂದ್ರೆ ಫೋಟೋ
ಅವ್ರದ್ದು ಏನದ ಅವ್ರದ್ದು ಪಾರ್ಟಿದು ಮಾಡ್ರಿ ಸ್ವಾಮಿ, ಪಾರ್ಟಿದು ಏನಾರ ಮಾಡ್ರಿ. ಬರೀ ನಿಮ್ಮದು ಇಂಡಿವಿಜುವಲ್ ಅಲ್ಲಿ ಹೋದ ಇಲ್ಲಿ ಹೋದ ಫ್ಲೈಟ್ದಾಗ ಹೋದ ಆಯ್ತು. ಅದ್ರ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು, ಪಕ್ಷದ ಏನು ಕೆಲಸ ನಡೆದಿದೆ, ಜನಸಾಮಾನ್ಯರು ಕೂಡ ಕುಣಾಬೇಕಲ್ರಿ ಶ್ರೀಮಂತ ಗೌಡ್ರೆ, ಕುಣಾಬೇಕು ತಾನೆ. ಅದಕ್ಕೆ ದಯಮಾಡಿ ಮುಂದಿನ ದಿನದಲ್ಲಿ ಮಾತ್ರ ಅದನ್ನು ಕೇಳದ ಮಾಧ್ಯಮ ಸ್ನೇಹಿತರೆ, ತಾವು ಯಾರು ಕೂಡ ಹೆದರಬೇಡ್ರಿ. ನಾನು ಇನ್ನೊಂದು ಕೇಳ್ತೀನಿ, ಯಾರ ಸ್ಟೇಟಸ್ ಸಿಕ್ಕಿದ್ರು ಅಂದ್ರೆ ಯಾರ್ಯಾರ್ದೋ ಫೋನ್ ಬರ್ತಾವ ಅಂತೇಳಿ, ಇಂಥ ಫೋನ್ಗಳು ನೋಡಿ ಸಾಕಾಗ್ಯದ, ಏನು ಚಿಂತೆ ಮಾಡಬೇಡ್ರಿ. ಅಂತ ಫೋನ್ ಬಂತು ಅಂದ್ರೆ ನಮಗೆ ಹೇಳ್ರಿ, ನಮಗೆ ಡೈವರ್ಟ್ ಮಾಡ್ರಿ, ನೋಡೋಣ ಫೋನ್ ಎಷ್ಟು ದಿನ ಇರ್ತಾವ ಏನಿರ್ತಾವ ನೋಡಿ. ಡೆಮಾಕ್ರಸಿದಾಗ ಏನದ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದರೂ ಮಾಡ್ತಕ್ಕಂಥದ್ದು ನಿಮಗೆ ಹಕ್ಕಿದೆ. ಯಾರು ಕೂಡ ನೀವು ನಂದೇ ನೋಡ್ರಿ, ಚುನಾವಣೆಯಲ್ಲಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.